ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಅಸ್ಥಿ ಪಂಜರಕ್ಕೆ ಇವತ್ತೇ ಬಹುಶಃ ಕ್ಲೈಮ್ಯಾಕ್ಸ್ ಸಿಗುತ್ತೆ. ನೋಡಿ ಯಾಕೆ ಅಂತಂದ್ರೆ ಈಗ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಉತ್ಖನನ ಕಾರ್ಯ. ಕೊನೆಯದಾಗಿ ಕಾಡ್ನಲ್ಲಿ 13ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ಕಾರ್ಯವನ್ನ ಅಧಿಕಾರಿಗಳು ನಡೆಸುತ್ತಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಅಸ್ಥಿ ಪಂಜರಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಸಿಗುತ್ತೆ. ಕೊನೆಯದಾಗಿ ಕಾಡ್ನಲ್ಲಿ 13ನೇ ಪಾಯಿಂಟ್ನಲ್ಲಿ ಪರಿಶೀಲನೆ ಮಾಡುವಂತ ಕೆಲಸ ಆಗುತ್ತೆ. ಕಾಡಲ್ಲಿ ಒಟ್ಟು 13 ಪಾಯಿಂಟ್ಗಳನ್ನ ಅನಾಮಿಕ ಗುರುತಿಸಿದ್ದ. ನಿನ್ನೆವರೆಗೂ 12 ಸ್ಥಳಗಳಲ್ಲಿ ಸಮಾಧಿ ಪರಿಶೀಲನೆ ಆಗಿದೆ. 6ನೇ ಸ್ಪಾಟ್ನಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿರೋದು. ಸದ್ಯ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇದೆ 13ನೇ ಪಾಯಿಂಟ್. ಆತನ ಎದುರಿನಲ್ಲಿಯೇ ಇವತ್ತು ಕೂಡ ಸ್ಥಳ ಮಹಜರ್ ನಡೆಯುತ್ತೆ. 1 ರಿಂದ 12ರವರೆಗೂ ಕೂಡ ಉತ್ಖನನ ಕಾರ್ಯ ಮುಗಿದಿದೆ. ಆದರೆ ಕೇವಲ ಪಾಯಿಂಟ್ ನಂಬರ್ 6 ಅನ್ನ ಹೊರತುಪಡಿಸಿ ಇನ್ಯಾವುದೇ ಜಾಗದಲ್ಲಿ ಯಾವುದೇ ರೀತಿಯಾದಂಥ ಕಳೆಬರ ಪತ್ತೆಯಾಗಿಲ್ಲ. ಅದರ ಜೊತೆಗೆ ನೋಡಿ, ಈ ಡಿಸ್ಟೆನ್ಸ್ಗಳು ಕೂಡ ನಾವು ಗಮನಿಸ್ತಾ ಇದ್ವಿ. ಯಾಕೆ ಅಂತಂದ್ರೆ ಆತ ಏನು 13 ಜಾಗ ತೋರಿಸಿದಾನೆ, ಆ 13 ಸ್ಪಾಟ್ಗಳು ಒಂದು ಸ್ಪಾಟ್ಗಿಂತ ಮತ್ತೊಂದು ಸ್ಪಾಟು ಎಷ್ಟೆಷ್ಟು ದೂರ ಇದೆ, ಎಷ್ಟು ಅಡಿ, ಎಷ್ಟು ಮೀಟ್ರು, ಇದೆಲ್ಲ ಕೂಡ ಗಮನಿಸಿದ್ವಿ. ಇವತ್ತು 13ನೇ ಪಾಯಿಂಟ್ನಲ್ಲಿ ಪರಿಶೀಲನೆ ಆಗುತ್ತೆ. ಇವತ್ತೇನಾದರೂ ಸಿಗುತ್ತಾ? ಹಾಗಾದ್ರೆ ಒಂದಷ್ಟು ಕ್ಯೂರಿಯಾಸಿಟಿ ಇದೆ, ಕುತೂಹಲ ಕೆರಳಿಸ್ತಾ ಇದೆ. ಯಾಕಂತಂದ್ರೆ 6ನೇ ಪಾಯಿಂಟ್ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅಸ್ಥಿ ಪಂಜರ ಸಿಕ್ಕಿಲ್ಲ. ಸಹಜವಾಗಿ ಕುತೂಹಲ ಇದೆ, 13ನೇ ಪಾಯಿಂಟ್ನಲ್ಲಿ ಏನಾಗತ್ತೆ, ಏನಾದರೂ ಕಳೆಬರ ಸಿಗ್ಬೋದಾ, ಸಿಗಲ್ವಾ? ಸದ್ಯ 6ನೇ ಸ್ಪಾಟ್ ಮತ್ತು ಮತ್ತೊಂದು ಜಾಗದಲ್ಲಿ ಮಾತ್ರ ಕಳೆಬರ ಪತ್ತೆಯಾಗಿರೋದು. 2 ಜಾಗದಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ. ಸಿಕ್ಕಿರುವ ಮೂಳೆಗಳು ಇತ್ತೀಚಿನದ್ದು ಅನ್ನುವಂಥ ಮಾಹಿತಿ ಇದೆ. ಅಂದ್ರೆ ರೀಸೆಂಟ್ ಆಗಿ ಉಳಿರುವಂಥದ್ದು. ಅಸಲಿ ಸತ್ಯವನ್ನ ತಿಳಿಯೋದಕ್ಕೆ ಆ ಮೂಳೆಗಳನ್ನ FSL ಟೆಸ್ಟ್ಗೆ ಕಳಿಸುವಂತ ಕೆಲಸ ಆಗಿದೆ. ಸದ್ಯ 6ನೇ ಜಾಗ ಮತ್ತು ಇನ್ನೊಂದು ಸ್ಪಾಟ್ನಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದೆ. ಆಮೇಲೆ 6ನೇ ಪಾಯಿಂಟಲ್ಲಿ ಸಿಕ್ಕಿರುವಂತ ಮೂಳೆ ಕೂಡ ಅದು ಪುರುಷನದ್ದು ಅನ್ನುವಂಥ ವಿಚಾರ ಮೇಲ್ನೋಟಕ್ಕೆ ಗೊತ್ತಾಗಿತ್ತು. ವೈದ್ಯರು ಆ ವಿಚಾರವಾಗಿ ಹೇಳಿದ್ರು. ಸೊ ಹಾಗಾಗಿ ಅದನ್ನ ಈಗ FSL ಟೆಸ್ಟ್ಗೆ ಕಳಿಸುವಂತ ಕೆಲಸ ಆಗಿದೆ. ಅದು ಪುರುಷನದ್ದ, ಮಹಿಳೆಯದ್ದ, ಯಾವ ಏಜ್ ಗ್ರೂಪ್ನದ್ದು, ಆಮೇಲೆ ಅದನ್ನ ಮಣ್ಣು ಮಾಡಿ ಎಷ್ಟು ವರ್ಷಗಳಾಗಿತ್ತು, ಆ ಎಲ್ಲ ವಿಚಾರ ಟೆಸ್ಟ್ಗಳಿಂದ ಹೊರಗಡೆ ಬರುತ್ತೆ. ಅಧಿಕಾರಿಗಳ ಕೈಗೆ ಆ ಒಂದು ರಿಪೋರ್ಟ್ ಬಂದ ಮೇಲೆ ಎಕ್ಸಾಕ್ಟ್ ಪಿಕ್ಚರ್ ಸಿಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ. ಅದು ಮೇಲ್ದ, ಫೀಮೇಲ್ದ, ಚಿಕ್ಕವ್ರದ, ದೊಡ್ಡವ್ರದ, ಎಲ್ಲ ವಿಚಾರ ಕೂಡ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಈಗ ಇತ್ತೀಚೆಗೆ ಮಣ್ಣು ಮಾಡಿದಂಥ ಒಂದು ದೇಹದ ಅಸ್ಥಿ ಪಂಜರ ಸಿಕ್ಕಿದೆ. 6ನೇ ಸ್ಪಾಟು ಮತ್ತು ಮತ್ತೊಂದು ಸ್ಪಾಟಲ್ಲಿ ಸಿಕ್ಕಿರುವಂಥದ್ದು 12ನೇ ಪಾಯಿಂಟಲ್ಲಿ. ಈಗ ಅದನ್ನು ಕೂಡ FSL ಟೆಸ್ಟ್ಗೆ ಕಳಿಸುವಂಥ ಕೆಲಸ ಆಗಿದೆ. ಹಾಗಾದರೆ ಇಲ್ಲಿ 2 ಕುತೂಹಲ. ಅದು ಒಂದು ವೇಳೆ ಇತ್ತೀಚಿನದ್ದೇ ಆಗಿದ್ರೆ ಬಹುಶಃ ತನಿಖೆಗೂ ಇದಕ್ಕೂ ಯಾವುದೇ ರೀತಿಯಾದಂಥ ವಿಚಾರ ಅಡ್ಡ ಬರೋದಿಲ್ಲ. ಅದರ ಜೊತೆಗೆ ಇವತ್ತು 13ನೇ ಪಾಯಿಂಟ್ನಲ್ಲಿ 13ನೇ ಪಾಯಿಂಟು ಭಾಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ 13ನೇ ಪಾಯಿಂಟ್ನಲ್ಲಿ ನೋಡಿ, ಆತ ಭಾಳ ಕಾನ್ಫಿಡೆಂಟ್ ಆಗಿದ್ದ. ಆಮೇಲೆ ಹೇಳಿ ಕೇಳಿ ಆರಂಭದಲ್ಲಿ ಆತ ಯಾವ ಜಾಗ ತೋರಿಸಿದ್ದ ಅಲ್ಲಿ ಮಾತ್ರ ಉತ್ಖನನ ಕಾರ್ಯ ನಡೀತಾ ಇತ್ತು. ಆದರೆ ಆತ ಇನ್ನೊಂದು ವಿಚಾರ ಹೇಳ್ತಾ ಇರೋದೇನು ಅಂತಂದರೆ ಅದರ ಸುತ್ತಮುತ್ತ ಕೂಡ ಅಗಿಬೇಕು, ಆಗ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾದರೆ ಇವತ್ತೇ ಮುಗಿಯುತ್ತಾ ತಲೆಬುರುಡೆ ಶೋಧ ಕಾರ್ಯ? 13ನೇ ಪಾಯಿಂಟ್ನಲ್ಲಿ ಏನೂ ಸಿಗದಿದ್ರೆ ಮುಂದೆ ಏನು ಮಾಡ್ತಾರೆ? SITಯ ಈಗ ಏನು ಸ್ಪಾಟ್ ಮಾರ್ಕಿಂಗ್ ಮಾಡಿದೆ ಆ ವಿಚಾರ, ಆತ ಹೇಳಿರೋದು 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ. ಹೀಗಾಗಿ ಮತ್ತೆ ಬೇರೆ ಕಡೆ ಏನಾದರೂ ಸಮಾಧಿಯಾಗಿರುವಂಥ ಕಾರ್ಯ ಆಗುತ್ತಾ ಗೊತ್ತಿಲ್ಲ. ಮುಂದೆ ನಿರ್ಧಾರ ತಗೋತಾರೆ. ಆತನನ್ನ ಮತ್ತೆ ವಿಚಾರಣೆ ನಡೆಸಿ ಯಾಕೆ ಅಲ್ಲಿ ಸಿಗ್ಲಿಲ್ಲ, ಬಿಕಾಸ್ ಆತ ಬಹಳ ಕಾನ್ಫಿಡೆಂಟ್ ಆಗಿದ್ದ. ಇಲ್ಲ, ನಾನು ತೋರಿಸುವಂಥ ಜಾಗದಲ್ಲಿ 100 ಶವಗಳನ್ನು ನಾನು ಹೂತಿಟ್ಟಿದ್ದೀನಿ, ಸಿಕ್ಕೇ ಸಿಗುತ್ತೆ. ಒಂದು ವೇಳೆ ಆತ ನಿಜವಾಗ್ಲೂ 100 ಶವಗಳನ್ನು ಹೂತಿಟ್ಟಿದ್ದೆ ಆದಲ್ಲಿ ಯಾಕೆ ಉತ್ಖನನ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಅಸ್ಥಿ ಪಂಜರಗಳು ಸಿಗಲಿಲ್ಲ? ಆತ ಜಾಗ ಬೇರೆ ತೋರಿಸಿದಾನ, ಅಥವಾ ಮರ್ತೋಗಿದಾನ, ಅಥವಾ ನೆನಪಿಲ್ವಾ? ಈ ಎಲ್ಲ ಆಯಾಮದಲ್ಲಿ ಎಗೈನ್ ಆತನನ್ನ ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಆಗ
ಒಂದಷ್ಟು ವಿಚಾರ ಆತನಿಂದ ಪಡ್ಕೊಳ್ಳುವಂತ ಕೆಲಸ ಆಗತ್ತೆ. ಈಗ ಅನಾಮಿಕನ ಆರೋಪದ ಮಧ್ಯೆ ಮತ್ತೊಂದು ಕಂಪ್ಲೇಂಟ್ ಕೂಡ ಬಂದಿದೆ. ಬಾಲಕಿ ಅಸಹಜ ಸಾವಿನ ಬಗ್ಗೆ ಈಗಾಗಲೇ SITಗೆ ದೂರು ಕೊಡುವಂತ ಕೆಲಸ ಆಗಿದೆ. ಜಯಂತ್ ಶೆಟ್ಟಿ ಆತ SIT ಅಧಿಕಾರಿಗಳಿಗೆ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಆಗಿದೆ. ಯಾವುದೇ ಕ್ಷಣದಲ್ಲಿಯೂ ಕೂಡ ಆತನಿಗೆ ನೋಟಿಸ್ ಕೊಡುವಂತ ಕೆಲಸ ಆಗತ್ತೆ. ಆ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಸಾಧ್ಯತೆ ಇರುತ್ತೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೀತಾರೆ. ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಆತ ಹೇಳಿರುವಂತೆ ಈ ಹಿಂದೆ ಕೂಡ ಅನೇಕ ವೇದಿಕೆಗಳಲ್ಲಿ ನಾನು ಈ ವಿಚಾರ ಹೇಳಿದ್ದೀನಿ. ಧರ್ಮಸ್ಥಳದಲ್ಲಿ ಈ ತರದ ಕೊಲೆಗಳು ನಡೆದಿದೆ. ಆ ಕೊಲೆಗಳ ಬಗ್ಗೆ ನಾನು ಹೋದಲ್ಲಿ ಬಂದಲ್ಲಿ ಹೇಳ್ತಾ ಬಂದಿದ್ದೀನಿ. 15 ವರ್ಷಗಳ ಹಿಂದೆ ಒಂದು ಬಾಲಕಿಯ ಮೃತದೇಹ ವಾರಗಟ್ಲೆ ಬಿದ್ದಿತ್ತು. ಅದನ್ನ ಪೊಲೀಸರ ಗಮನಕ್ಕೆ ತರದೆ, ಯಾರಿಗೂ ಮಾಹಿತಿ ಕೊಡದೆ ಹೂತು ಹಾಕುವಂತ ಕೆಲಸ ಆಗಿದೆ. ಅದನ್ನ ನಾನು ನೋಡಿದ್ದೀನಿ. ಅದಾದ್ಮೇಲೆ SIT ಅಧಿಕಾರಿಗಳು ಆತನಿಗೆ ಸೂಚನೆ ಕೊಡ್ತಾರೆ, ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ನೀವು ರಿಟರ್ನ್ ಲೆಟರ್ ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟ್ ಫೈಲ್ ಆದಮೇಲೆ ತನಿಖೆ ನಡೆಸ್ತೀವಿ ಅಂತ. ಈಗ ಆತನಿಗೆ ಯಾವುದೇ ಕ್ಷಣದಲ್ಲಾದರೂ ನೋಟಿಸ್ ಅನ್ನ ಕೊಡ್ತಾರೆ SIT ಅಧಿಕಾರಿಗಳು, ವಿಚಾರಣೆಗೆ ಬನ್ನಿ ಅಂತ. ಒಂದ್ಸಾತ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಎಕ್ಸಾಕ್ಟ್ ಆಗಿ ಆತ ಏನ್ ಹೇಳ್ತಾ ಇದ್ದಾನೆ, ಕೇವಲ ಬಾಲಕಿಯ ವಿಚಾರ ಅಷ್ಟೇನಾ, ಅದನ್ನ ಹೊರತುಪಡಿಸಿ ಬೇರೆ ಜಾಗದಲ್ಲೂ ಕೂಡ ಹೂತಿರೋ ವಿಚಾರ ಏನಾದರೂ ಈತನಿಗೆ ಗೊತ್ತಾ, ಆ ಆಯಾಮದಲ್ಲೂ ಕೂಡ ಆತನಿಗೆ ಪ್ರಶ್ನೆ ಕೇಳುವಂತ ಕೆಲಸ ಆಗುತ್ತೆ SIT ಅಧಿಕಾರಿಗಳಿಂದ. ಒಂದು, ಈಗ ಆಲ್ರೆಡಿ ಅನಾಮಿಕಾ ಕೊಟ್ಟಿರುವಂತ ದೂರೇನಿದೆ ಅದನ್ನ ಈಗ SIT ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ, ಸ್ಥಳ ಮಹಜರಾಗ್ತಾ ಇದೆ. ಅದರ ಜೊತೆಗೆ ಇವತ್ತು 13ನೇ ಪಾಯಿಂಟ್ ಅಲ್ಲಿ ಏನ್ ಸಿಗುತ್ತೆ ಅನ್ನುವಂಥ ಕುತೂಹಲ ಇದೆ. ಅದೆಲ್ಲದರ ನಡುವೆ ಈ ಮತ್ತೊಬ್ಬ ವ್ಯಕ್ತಿ ಏನು ಎಂಟ್ರಿ ಕೊಟ್ಟಿದ್ದಾನೆ, ಆತನಿಗೆ ಯಾವುದೇ ಕ್ಷಣದಲ್ಲಾದರೂ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಕರೆಯುವಂತ ಸಾಧ್ಯತೆ ಇದೆ.